ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪೆಟ್ಸ್ ಲೋಕ ಬೈ ಧನುಷ್. ಎಸ್ ತುಂಬ ದಿವಸ ಆದಮೇಲೆ ಒಂದು ಹೆವಿ ಸೈಜ್ ವಿತ್ KCI ಇಂಪೋರ್ಟ್ ಲೈನೇಜ್ ರಾಟ್ ವೀಲರ್ ಪಪ್ಪಿ ತಂದಿದ್ದೀನಿ. ಸೊ ಕ್ವಾಲಿಟಿ ನೋಡ್ತಾ ಇರ್ಬೋದು ಹೆಂಗಿದೆ. ಸೊ ನಾನು ತೋರಿಸ್ಬಿಡ್ತೀನಿ ಹೆಂಗಿದೆ ಕ್ವಾಲಿಟಿ, ಸೈಜು, ಏಜು ಎಲ್ಲ ಈ ವಿಡಿಯೋಲಿ ತಿಳಿಸ್ಕೊಡ್ತೀನಿ. ಸೊ ಕ್ವಾಲಿಟಿ ಒಂದ್ಸರಿ ನೋಡ್ಕೊಂಬಿಡಿ ಹೆಂಗಿದೆ. 38 ಡೇಸ್ ಅಷ್ಟೇ ಪಪ್ಪಿಗೆ. ಸೊ ಇದು ಒಂದು ಇಂಪೋರ್ಟ್ ಪಪ್ಪಿ ಆಗಿರುತ್ತೆ, ಇಂಪೋರ್ಟಿನ ಮಗ. ಸೊ ಇಂಪೋರ್ಟ್ ಲೈನೇಜ್ ಕ್ಯಾರಿ ಮಾಡೋವಂಥ ಪಪ್ಪಿ ಇದಾಗಿರುತ್ತೆ. ಸೊ ನೋಡ್ತಾ ಇರ್ಬೋದು ಹೆಂಗಿದೆ. ಎಸ್, ಒಂದು ಇಂಪೋರ್ಟ್ ಲೈನೇಜ್ ಪಪ್ಪಿ. ಇದು ಪಪ್ಪಿ ಹೆಂಗಿರುತ್ತೆ ಅಂದರೆ ನಿಮ್ಗೊಂದು ರೆಫರೆನ್ಸು. ಸೊ ಕ್ವಾಲಿಟಿ ಅಟ್ ಪ್ರೆಸೆಂಟ್ 38 ದಿವಸ ಈ ಇವನಿಗೆ. ಸೊ ನೋಡ್ತಾ ಇದ್ದೀರಿ ಎಷ್ಟು ಆ್ಯಕ್ಟಿವ್ ಆಗಿದೆ, ಎಷ್ಟು ಕೋಪ ನೋಡಿ, ಫುಲ್ಲು ಕೋಪ ಅಂತಲೇ ಹೇಳ್ಬೋದು. ಒಂದು ಎಷ್ಟು ಬೆಸ್ಟ್ ಗಾರ್ಡಿಂಗ್ ಡಾಗ್ ಅಂತ ಬಂದರೆ ಅದು ರಾಟ್ ವೀಲರ್ ಆಗಿರುತ್ತೆ ನಿಮಗೆ. ಸೊ ನೀವೇನು ನೋಡ್ತಾ ಇದ್ದೀರಾ, ಇದು ಇಂಪೋರ್ಟ್. ಹೆಂಗೆ ಇದು ಇಂಪೋರ್ಟ್ ಅಂತ, ಹಿಂಗೆ ಇಂಪೋರ್ಟ್ ಅಂದರೆ ಊರಿಗೆ ಗೊತ್ತಿಲ್ಲ. ಸೊ ಹಿಂಗೆ ಅಂತ ಹೇಳ್ತೀನಿ. ಸೊ ಇದ್ರ ತಂದೆ ತಾಯಿ ಬೇರೆ ದೇಶದಿಂದ ಡೈರೆಕ್ಟಾಗಿ ಬಂದಿರ್ತಾರೆ. ಸೊ ಆ ಪೇರೆಂಟಿಂದ ಬಂದಿರೋ ಲೈನ್ಸಿಂದ ಬಂದಿರೋ ಪಪ್ಪಿ ಆಗಿರುತ್ತೆ ಇದು. ಸೊ ನೋಡ್ತಾ ಇದ್ದಾರೆ ಹಿಂಗಿದೆ. ಸೊ ಈ ಕ್ವಾಲಿಟಿ ನಿಮಗೆ ಬೇರೆ ಪಪ್ಪೀಸಲ್ಲಿ ಬರಲ್ಲ. ಸೊ ಒಂದು 38 ಡೇಸ್ಗೆ ಈ ಪಪ್ಪೀಲಿ ಹೆಂಗಿದೆ ಗ್ರೋತು, ಅದು ನೀವು ಬೇರೆ ಪಪ್ಪೀಲಿ ಅಟ್ಲೀಸ್ಟ್ ಒಂದು 3 ಮಂತ್ಸ್ ವೆಯ್ಟ್ ಮಾಡಬೇಕು. ಸೊ ಹಿಂಗೆ ಇಷ್ಟು ಆ್ಯಕ್ಟಿವ್ ಆಗಿ ಈ ಪಾಸ್ ಸೈಜು ನೋಡಿ, ಪಾಸ್ ಸೈಜು, ಇಷ್ಟು ಕೋಪ, ಮುಖ ಪಂಚು. ಸೊ ಏನು ನೋಡ್ತಾ ಇದ್ದೀರಾ ಅದು ನಿಮಗೆ ನಾರ್ಮಲಲ್ಲಿ ಬರಲ್ಲ. ಸೊ ಇದ್ರ ಪ್ರೈಸ್ ಕೂಡ ನಿಮಗೆ ವೇರಿ ಆಗುತ್ತೆ. ಸೊ ನೀವು ನಾರ್ಮಲ್ ರಾಟ್ ವೀಲರ್ಸ್ ನಿಮ್ಗೊಂದು 20 ಸಿಕ್ಕಿದ್ರೆ ಈ ಪಪ್ಪಿ 20ಗೆ ಸಿಗೋಲ್ಲ ನಿಮಗೆ. ಈ ಪಪ್ಪಿ ಸ್ಟಾರ್ಟಿಂಗ್ ಪ್ರೈಸೇ 40 ಇರುತ್ತೆ. ಸೊ 40,000ಕ್ಕೆ ಈ ಪಪ್ಪಿ. ಸೊ ಇವಾಗ ನಿಮಗೆ ರೇಟ್ ನಾನು ರಿವೀಲ್ ಮಾಡ್ತಾ ಇದ್ದೀನಿ. ಈ ಪಪ್ಪಿ 40,000 ಆಗುತ್ತೆ. ಸೊ ಇವಾಗಲೇ ಹೇಳ್ತಾ ಇದ್ದೀನಿ, 40,000ಗೆ ಈ ಪಪ್ಪಿ ವರ್ತಾ ಅಂತ ನೀವು ಕೇಳ್ಬೋದು. ವರ್ತಾ ಅಂತ ನೀವೇ ನೋಡ್ಕೊಂಬಿಡಿ. ಈ ಪಪ್ಪಿದು ವೆಯ್ಟ್ ಹೇಳ್ತಾ ಇದ್ದೀನಿ. ಸೊ ಅಟ್ ಪ್ರೆಸೆಂಟ್ ಏನಿದೆ ವೆಯ್ಟು 8 kg 600 ಗ್ರಾಮ್ಸ್ ಇದೆ. ಸೊ 8.5 kg ಇದೆ ಲಿಟ್ರಲ್ಲಿ ಈ ಪಪ್ಪಿ. ಸೊ ಒಂದು 38 ದಿವಸಕ್ಕೆ 8.5 kg ಇದೆ ಅಂದರೆ ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ ಈ ಪಪ್ಪಿನ ಫ್ಯೂಚರ್. ಸೊ ಇದ್ರ ಪೇರೆಂಟ್ಸ್ ವಿಷಯಕ್ಕೆ ಬಂದರೆ ಡೈರೆಕ್ಟ್ ಸೆರೆಬಿನ್ ಇಂಪೋರ್ಟ್ ಆಗಿರೋದು, ಒಂದು ಟಿಮ್ಟ್ ಅಂತ ಇರುತ್ತೆ. ಸೊ ಆ ಲೈನೇಜಿಂದ ಬಂದಿರೋ ಪಪ್ಪಿ ಆಗಿರುತ್ತೆ ಇದು. ಸೊ ನೋಡ್ತಾ ಇದ್ದೀರಾ ಎಷ್ಟು ಕೋಪ. ಸೊ ಹಂಗಂತ ಈ ಪಪ್ಪಿ ಫಸ್ಟ್ ಟೈಮ್ ಓನರ್ಸ್ಗೆ ಆಗೋಲ್ಲ. ಸೊ ಫಸ್ಟ್ ಟೈಮ್ ಓನರ್ಸ್ ಈ ಪಪ್ಪಿ ತೊಗೋಬೇಡಿ. ಯಾಕಂದರೆ ಇದು ಮೊದಲೇ ಇಂಪೋರ್ಟ್ ಆಗಿರೋದ್ರಿಂದ ಒಂದು ಒಳ್ಳೆ ಕ್ವಾಲಿಟಿಯ ಫುಡ್ ಮೇಂಟೈನ್ ಆಗಿರ್ಬೋದು, ಇಲ್ಲ ಗ್ರೋತ್ ಎಲ್ಲ ಮೇಂಟೈನ್ ಮಾಡೋದು ನಿಮಗೆ ಒಂದು ಐಡಿಯಾ ಇರಬೇಕು. ಸೊ ಹಾಗಾಗಿ ಇದನ್ನು ಒಬ್ಬರು ನಾಯಿ ಜೊತೆ ಪಳಗಿರೋರು ಈ ಬ್ರೀಡ್ನ ತೊಗೊಂಡ್ರೆ ಅವ್ರಿಗೂ ಒಳ್ಳೆಯದು. ಪಪ್ಪಿ ಅಂತೂ ಸೂಪರಾಗಿ ಬರುತ್ತೆ. ನೆಕ್ಸ್ಟ್ KCI ವಿಷಯಕ್ಕೆ ಬಂದರೆ, ಸೊ KCI ನೋಡಿ ಕ್ವಾಲಿಟಿ. KCI ಈ ಪಪ್ಪಿಗೆ ಡೆಫಿನೆಟಾಗಿ ಬರುತ್ತೆ. ಯಾಕಂದರೆ ಬೇರೆ ದೇಶದಿಂದ ಇಂಪೋರ್ಟ್ ಆಗಿದೆ ಅಂದರೆ ಪೇಪರ್ಸ್ ಇದ್ದೇ ಇದೆ ಅಂತ ಖಂಡಿತ ನಿಮಗೂ ಗೊತ್ತಿರುತ್ತೆ. ಸೊ ಹಾಗಾಗಿ ವಿತ್ ಪೇಪರ್ಸ್ ಬರುತ್ತೆ. ಅದೇ ಪೇಪರ್ಸ್ ನಿಮಗೆ ಗೊತ್ತಿರುತ್ತೆ, ಅಪ್ಲೈ ಆಗಿರುತ್ತೆ. ಅಪ್ಲೈಯಿಂದ 90 ಡೇಸು ಮ್ಯಾಕ್ಸಿಮಮ್ 3.5 ಮಂತ್ಸ್ಗೆ ನಿಮಗೆ ಈ ಪೇಪರ್ಸ್ ಬಂದುಬಿಡುತ್ತೆ. ಸೊ ಈ ಪಪ್ಪಿ ಎಷ್ಟು ಪಪ್ಪಿ ಇದೆಯಪ್ಪ ಅಂತ ಬಂದರೆ, ಈ ಪಪ್ಪಿ ಇರೋದು ಒಂದೇ. ಸೊ ಒಂದೇ ಮೇಲ್ ಪಪ್ಪಿ. ಸೊ ತರಿಸಿರೋದು ನಾನು. ಸೊ ನೋಡ್ತಾ ಇದ್ದೀರಾ, ಇದ್ರ ಎಲ್ಲಿಂದ ತರಿಸಿ ಅಂದರೆ ಕೇರಳದಿಂದ ಬಂದಿರೋ ಪಪ್ಪಿ ಇದು. ಸೊ ನೋಡ್ತಾ ಇದ್ದೀರಾ ಹಿಂಗಿದೆ ಕ್ವಾಲಿಟಿ, ಏಜು, ಫೀಡಿಂಗ್ ಅಷ್ಟೇ ಅಟ್ ಪ್ರೆಸೆಂಟ್ ಸೆಲ್ಫ್ ಫೀಡಿಂಗಲ್ಲಿದೆ. ಸೊ ಇವನು ಫೀಡಿಂಗ್ ಅಟ್ ಪ್ರೆಸೆಂಟ್ RC ತೊಗೊತಾ ಇದ್ದಾನೆ. RC ಇನ್ ದ ಸೆನ್ಸ್ ರಾಯಲ್ ಕೆನಿನ್ ಸ್ಟಾರ್ಟರ್ನ ಅವನಾಗೇ ತಿಂತಾನೆ. ವ್ಯಾಕ್ಸಿನೇಷನ್ ವಿಷಯಕ್ಕೆ ಬಂದರೆ, ವ್ಯಾಕ್ಸಿನೇಷನ್ 45 ಡೇಸ್ಗೆ, ಇನ್ನೂ 5 ಡೇಸ್ ಡ್ಯೂ ಇದೆ ವ್ಯಾಕ್ಸಿನೇಷನ್ಗೆ. ಸೊ ವ್ಯಾಕ್ಸಿನೇಷನ್ ಆದಮೇಲೆ ನೆಕ್ಸ್ಟ್ ಏನು ಅಂತ ಪ್ರೋಸೆಸ್ ಡಾಕ್ಟರ್ ನೆಕ್ಸ್ಟ್ ವ್ಯಾಕ್ಸಿನೇಷನ್ ಯಾವಾಗ ಅಂತ ಹೇಳ್ತಾರೆ. ಸೊ ಈ ಪಪ್ಪಿಗೂ ಬೇರೆ ಪಪ್ಪಿಗೂ ಡಿಫ್ರೆನ್ಸ್ ನಿಮಗೆ ಹೇಳ್ಬಿಟ್ಟಿದೆ. ಪ್ರೈಸ್ ಡಿಫ್ರೆಂಟ್ ಆಗುತ್ತೆ, ಕ್ವಾಲಿಟಿ ಡಿಫ್ರೆಂಟ್ ಆಗುತ್ತೆ, ಏಜ್ ಎಲ್ಲ ಸೇಮೇ. ಕ್ವಾಲಿಟಿ ಮತ್ತು ಪ್ರೈಸು ಎರಡು ವೇರಿ ಆಗುತ್ತೆ. ಸೊ ಈ ಪಪ್ಪಿ ಒಂದು ಒಳ್ಳೆ ವರ್ಕೌಟ್ ಕೊಡಬೇಕು ನೀವು. ಸೊ ಹಂಗಂತ ಈ ಪಪ್ಪಿ ತೊಗೊಂಡೋಗ್ಬಿಟ್ಟು ನೀವು ನಾರ್ಮಲಾಗಿ ಮೇಂಟೈನ್ ಮಾಡಿದ್ರೆ ಇದು ಕ್ವಾಲಿಟಿ ಮೇಂಟೈನ್ ಆಗೋಲ್ಲ. ಸೊ ಒಂದು ಒಳ್ಳೆ ಮೇಂಟೈನ್ ಮಾಡಿದ್ರೆ, ಕ್ವಾಲಿಟಿ ಮೇಂಟೈನ್ ಮಾಡಿದ್ರೆ ಆವಾಗ ನಿಮಗೆ ಈ ಪಪ್ಪಿ ಪೇರೆಂಟ್ಸ್ ನೋಡ್ತಿದ್ದಂಗೆ ನಿಮ್ಗೆ ಗೊತ್ತಾಗ್ಬೋದು. ಸೊ ಈ ಪಪ್ಪಿ ಪೇರೆಂಟ್ಸ್ ನಾನು ಯಾರಿಗೂ ಕಳಿಸಲ್ಲ. ಸೊ ಬೇಕಾದಾಗ ಪಪ್ಪಿ ತೊಗೋಬೇಕಾದ್ರೆ ಡೈರೆಕ್ಟಾಗಿ ಅವ್ರಿಗೆ ತೋರಿಸ್ತೀನಿ. ಯಾಕಂದರೆ ಈ ಪಪ್ಪಿ ಪೇರೆಂಟ್ಸ್ನ ಮಿಸ್ಯೂಸ್ ಆಗುತ್ತಾರೆ. ಸೊ ಬೇರೆಯವರು ಈ ಪಪ್ಪಿ ಪೇರೆಂಟ್ಸ್ ತೋರಿಸ್ಬಿಟ್ಟು ಅವ್ರ ಪಪ್ಪಿನ ಮಾರ್ಕೊತಾರೆ. ಹಾಗಾಗಿ ಈ ಪಪ್ಪಿ ಪೇರೆಂಟ್ಸ್ ನಾನು ತೋರಿಸಲ್ಲ. ಇನ್ನೊಂದು ಸತಿ ಪಪ್ಪಿನ ಬೇಕಾದ್ರೆ ನೋಡ್ಕೊಂಬಿಡಿ, ಕ್ಲೀನಾಗಿ ನೋಡ್ಕೊಳ್ಳಿ. ಈ ಪಪ್ಪಿನ ನೀವು ಇಟ್ಕೊಂಡು ಎಲ್ಲಿ ಬೇಕಂದ್ರೆ ಕಂಪೇರ್ ಮಾಡ್ಬೋದು. ಹಿಂಗಿರ್ಬೇಕು ಪಪ್ಪಿ. ರಾಟ್ ವೀಲರ್ ಯೂಜ್ ಸೈಜ್ ಪಪ್ಪಿ ಹಿಂಗಿರಬೇಕು. ಸೊ ಎಸ್, ನೆಕ್ಸ್ಟ್ ಈ ಪಪ್ಪಿ ಬಗ್ಗೆ KCI ಹೇಳಿದೆ. ಪ್ರೈಸ್ 40,000 ನಾನು ಕೋಟ್ ಮಾಡ್ತಿರೋದು. ಆಲ್ ಓವರ್ ಇಂಡಿಯಾ ಟ್ರಾನ್ಸ್ಪೋರ್ಟೇಷನ್ ಇರುತ್ತೆ ಈ ಪಪ್ಪಿಗೆ ಮಾತ್ರ. ಸೊ ಟ್ರಾನ್ಸ್ಪೋರ್ಟೇಷನ್ ಸೇಫಾಗಿ ಮಾಡಿಕೊಡ್ತೀನಿ. ಸೊ ಟ್ರಾನ್ಸ್ಪೋರ್ಟೇಷನ್ ಎಲ್ಲ ಏನಿಲ್ಲ. ನೋಡ್ತಾ ಇರ್ಬೋದು ಟೀತಿಂಗ್ ಅಂತೀವಿ ನಾವು ಅದನ್ನೇ. ನೋಡ್ತಾ ಇರ್ಬೋದು ಬೈಟ್ ಕೂಡ ಎಷ್ಟು ಪರ್ಫೆಕ್ಟ್ ಆಗಿದೆ. ಸೊ ಇದನ್ನೇ ನಾವು ಬೈಟ್ ಅನ್ನೋದು. ಸೊ ಬೈಟ್ ಕೂಡ ಪರ್ಫೆಕ್ಟ್ ಆಗಿದೆ ಅಂತಲೇ ಹೇಳ್ಬೋದು. ಸೊ ಎಸ್, ಒಂದು ಯೂಜ್ ಸೈಜ್, ಒಂದು ಒಳ್ಳೆ ಕ್ವಾಲಿಟಿಯ ರಾಟ್ ವೀಲರ್ ಪಪ್ಪಿ ನೀವು ನೋಡ್ತಾ ಇದ್ದರೆ ಅದು ಡೆಫಿನೆಟಾಗಿ ಇದಾಗಿರುತ್ತೆ. ಯಾಕಂದರೆ ನಿಮಗೆ ಯಾರಿಗೆ ಗೊತ್ತಾಗ್ಬಿಟ್ಟಿರುತ್ತೆ ನೀವೇ ಕಂಪೇರ್ ಮಾಡಿದರೆ ಬೇರೆ ಕಡೆಯಿಂದ. ಸೊ ಕ್ವಾಲಿಟಿ ಹೆಂಗೆ, ಈ ಪ್ರೈಸ್ ಏನು ಅಂತ. ಸೊ 40,000 40,000 ನಿಮಗೆ. ಸೊ 40,000 ಈ ಪಪ್ಪಿಗೆ ನಾನು ಕೋಟ್ ಮಾಡ್ತಾರೋ ಪ್ರೈಸು. ಸೊ 40,000 ಅಂತ ಏನಕ್ಕೆ ಕೋಟ್ ಇಷ್ಟು ಸತಿ ಹೇಳ್ತಾ ಇದ್ದೀನಿ ಅಂದರೆ ಕ್ವಾಲಿಟಿ ಪ್ಲಸ್ ಪ್ರೈಸ್ ಎರಡು ನೀವೇ ಇಲ್ಲೇ ಕಂಪೇರ್ ಮಾಡ್ಕೊಳ್ಳಿ. ಓಪನಾಗಿ ಹೇಳ್ತಾ ಇದ್ದೀನಿ 40,000. ಎಸ್, ಈ ಪಪ್ಪಿ ಬಗ್ಗೆ ಇವತ್ತಿನ ವಿಡಿಯೋ ಇದಾಗಿರುತ್ತೆ. ಸೊ ಇದು ಬಿಟ್ಟು ಜರ್ಮನ್ ಶೆಪರ್ಡ್ ಇದೆ, ಶಿಡ್ಜು ಇದೆ, ಗೋಲ್ಡನ್ ರೆಟ್ರೀವರ್ ಇದೆ. ಈ ಅದು ಬೇಕು ಅಂತ ತಿಳಿಸಿ. ಅಲ್ಲಿವರೆಗೂ ಸ್ಟೇ ಟ್ಯೂನ್. ಪೆಟ್ಸ್ ಲೋಕ ಬೈ ಧನುಷ್. ಥ್ಯಾಂಕ್ ಯು.